ಬಲಿಷ್ಠ ಗುರು ಪರಂಪರೆಗೆ ಭಕ್ತಿಯಿಂದ ನಮಿಸಿ ವೇದಿಕೆಯಲ್ಲಿರತಕ್ಕಂಥ ಗುರುಮುಕ್ತೋತ್ವರಿಗೆ ನಮಸ್ಕರಿಸಿ, ಎಲ್ಲ ಬ್ರಹ್ಮನಿಷ್ಠರಿಗೂ ನಮಸ್ಕರಿಸಿ, ಎಲ್ಲರ ಆಧ್ಯಾತ್ಮ ಬಂಧುಗಳಿಗೂ ನನ್ನ ನಮಸ್ಕಾರ. ಇವತ್ತು ಶಿವಪೇಟೆ ಗ್ರಾಮದಲ್ಲಿ ಮಾಸಿಕ ಆಧ್ಯಾತ್ಮ ಪ್ರವಚನ ಕಾರ್ಯಕ್ರಮ, ಸತ್ಶಿಷ್ಯನ ಲಕ್ಷಣಗಳು. ಹೋದ ಸಾರಿ ಸದ್ಗುರುವಿನ ಲಕ್ಷಣಗಳನ್ನೆಲ್ಲ ಹೇಳಿದ್ರು. ಈ ಸಲ ಸತ್ಶಿಷ್ಯನ ಲಕ್ಷಣ ಅಂದ್ರೆ ಶಿಷ್ಯ ಅಂದ್ರೆ ಹೆಂಗಿರೋದು. ಒಳ್ಳೆ ಗುರು ಇರಬಹುದು, ಆದ್ರೆ ಒಳ್ಳೆ ಶಿಷ್ಯ ದೊರಕೋದು ಕಷ್ಟ. ಒಳ್ಳೆ ಶಿಷ್ಯ ಇರಬಹುದು, ತಿಳ್ಕೊಬೇಕನ್ನೋ ಜಿಜ್ಞಾಸೆ ಇರಬಹುದು, ಆದ್ರೆ ಒಳ್ಳೆ ಗುರು ದೊರಕುದು ಪ್ರಾರಬ್ಧ ಕರ್ಮದ ಅನುಸಾರವಾಗಿ. ಒಬ್ಬ ರಷ್ಯಾದ ಕವಿ ಹೇಳ್ತಾನ, ತೇನ್ಸಿಂಗ್ ಅನ್ನೋ, ಗುರು ಶಿಷ್ಯರ ಸಂಬಂಧ ಹೂವಿಗೂ ಸೂರ್ಯನಿಗೂ ಇರುವಂಥ ಸಂಬಂಧ ಯಾವುದೈತೋ ಅದು ನನಗೂ ಗುರುವಿಗೂ ಇರುವಂಥ ಸಂಬಂಧ. ಸೂರ್ಯ ಆಕಾಶದ ಮೇಲೆ, ಹೂವು ಭೂಮಿ ಮೇಲೆ, ಆದರೂ ಅಲ್ಲಿ ಸಂಬಂಧ ಐತ್ರಿ, ಅವಿನಾಭಾವ ಸಂಬಂಧ. ಸೂರ್ಯನ ಪ್ರಖರತೆ ಇಲ್ಲದನ, ಸೂರ್ಯನ ಕಿರಣ ಬರಲಾರ್ದನ ಹೂವಿಗೆ ಜೀವನ ಇಲ್ಲ, ಹೂವು ಅರಳುವುದಿಲ್ಲ. ಹೂವು ತಾನು ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ಎಲ್ಲ ಆಗ್ಬೇಕಂದ್ರೆ ಅಲ್ಲಿ ಸೂರ್ಯನ ಪ್ರಖರತೆ ಬೇಕು, ಸೂರ್ಯನ ಕಿರಣದ ಅಂಶ ಬೇಕು, ಶಾಖ ಬೇಕು. ಹಂಗ ಸೂರ್ಯನ ಕೃಪಾ ಕಟಾಕ್ಷ ಇಲ್ಲದ ಹೆಂಗೆ ಹೂವಿಂದ ಕೆಲಸ ಇಲ್ಲೋ, ಹಂಗೆ ಗುರುವಿನ ಕೃಪಾ ಕಟಾಕ್ಷ ಇಲ್ಲದ ಶಿಷ್ಯನ ಜ್ಞಾನ ಅನ್ನೋದು ವ್ಯರ್ಥ. ನಾವು ನಮ್ಮ ಲೋಕಾರೂಢಿ ಒಳಗೆ ಕೇಳಿದ್ರಿ, ಸಂತರ ಚರಿತ್ರೆ ಒಳಗೆ ಗೋರಾ ಕುಂಬಾರನ ಕಥೆ ಎಲ್ಲರಿಗೂ ಗೊತ್ತೈತಿ. ಎಲ್ಲ ಸಂತರು ಊಟಕ್ಕೆ ಬಂದಾಗ ಜ್ಞಾನದೇವ ಮಹಾರಾಜರು ಅಂದರು, ಗೋರಾ ಮಣ್ಣನ್ನು ಹದ ಮಾಡಿ ಗಡಿಗೆ ತಯಾರು ಮಾಡ್ತೀಯಪ್ಪ, ಯಾವುದು ಬೆಂದೈತಿ ಯಾವುದು ಬೆಂದಿಲ್ಲ ಅನ್ನೋದು ನಿನಗೆ ಹೆಂಗೆ ಗೊತ್ತಾಕೈತಲ್ಲ, ಹಂಗಿದ್ರಾಗ ಯಾವ ಬೆಂದಾವು ಯಾವ ಬೆಂದಿಲ್ಲ ನೋಡಿ ಹೇಳತ್ತಂದ್ರು. ಗೋರಾ ಕುಂಬಾರ ಹೆದರಿಕೆಯಿಂದನ ಒಬ್ಬೊಬ್ಬರ ತಲೆ ಮೇಲೆ ತನ್ನ ಕಟ್ಟಿಗೆ ಗಡಿಗೆಯನ್ನು ಬಡಿತಿದ್ದ ತೊಗೊಂಡು ಬಡಬಡ್ದ ನೋಡಾಕತ್ತ. ನಮ್ಮ ಇವರು ಸಂತರ ಹತ್ರ ಬಂತ್ರಿ, ನಾಮದೇವ್ ಮಹಾರಾಜರು. ನಾಮದೇವ್ ಮಹಾರಾಜರು ತಲೆ ಬಡ್ದ, ಅದು ಸಪ್ಪಳ ಅರ್ಧ ಕೇಳ್ಸಾಕತ್ತಿ. ಇದು ಅರಬ್ಯಾಂದದ್ರಿ, ಇದು ಕೊಡ, ಇದು ಪೂರ್ಣ ಇಲ್ಲ ಅಂತ ಅಂದ. ಸಿಟ್ಟು ಬಂತು ನಾಮದೇವ್ ಮಹಾರಾಜರಿಗೆ. ನಾನು ದೇವ್ರ ಜೋಡಿ ಮಾತಾಡವ, ವಿಠಲ ಪರಮ ಭಕ್ತ, ನಾನು ವಿಠಲಂದು, ನನ್ನನ್ನು ಯಾರುಗೋಡ ಅಂತೀಯಲ್ಲ, ಬೆಂದಿಲ್ಲ ಅಂತೀಯಲ್ಲ, ಎಂಥ ಇದೈತಿ ನಿನಗೆ ಅಂತೇಳಿ ಜ್ಞಾನದೇವ ಮಹಾರಾಜರು ಹೇಳಿದರು. ಅವ ಹೇಳಿದ ಅರ್ಥ ತಿಳ್ಕೊಳ್ಳಿಲ್ಲ ನಾಮದೇವ. ನೀನು ಗುರುವಿಲ್ಲದ ಶಿಷ್ಯ, ಗುರುವಿನ ಮಾರ್ಗದರ್ಶನ ಗುರುಬೋಧನೆ ನಿನಗೆ ಇಲ್ಲಿತನ, ಸ್ವಯಂ ನಿನ್ನ ಸಿದ್ಧಿಯಿಂದ ಮಾಡ್ಕೊಂಡು ಎಲ್ಲ ವಿಠಲನ ಪರಮ ಭಕ್ತನಾದಿ, ಆದರೂ ನಿನಗೆ ಜ್ಞಾನ ದೊರಕುವುದಿಲ್ಲ. ಯಾಕಂದ್ರೆ ನಿನ್ನಲ್ಲಿದ್ದಂಥ ಅಹಂಕಾರ ಅಳದಿಲ್ಲ. ಗುರುವಿಕೆಯನ್ನು ಯಾವ ಬೋಧ ಸಿಗಬೇಕು ಆ ಬೋಧ ತಗೊಂಡು ನಿನ್ನ ಮನಸ್ಸಿನ ಆಳದಲ್ಲಿ ಇರ್ತಕ್ಕಂಥ ಅಹಂಕಾರವನ್ನು ನೀನು ತೊಡೆದೆಯಾದರೆ ನೀನು ಪೂರ್ಣ ರೂಪಿ ಅಕ್ಕಿ ಅಂತ ಹೇಳಿದರು. ಗುರುವನ್ನು ಅರಸತ್ತ ಹೋದಂಥ ನಾಮದೇವ ಮಹಾರಾಜರಿಗೆ ಒಂದು ಕಡೆ ಎಲ್ಲಿ ಚಲೋ ಗುರು ಅನ್ಸಲಿಲ್ಲ ಅವ್ರಿಗೆ. ಯಾಕೆ ಒಳಗೆ ಅಹಂಕಾರ ತುಂಬಿತ್ತು, ನನಗಿಂತ ಏನು ಯಾರು ಶಾಣ್ಯರದಾರ ಅಂತ. ಹುಡುಕಿ ಬೇಸತ್ತು ಒಂದು ಈಶ್ವರನ ಗುಡಿಗೆ ಬಂದಾಗ ಒಪ್ಪಾನ ಮುದುಕ ಒಬ್ಬ ಶಿವಲಿಂಗದ ಮೇಲೆ ಕಾಲಿಟ್ಕೊಂಡು ಮಲ್ಕೊಂಡಿದ್ರು. ಅಯ್ಯೋ ಯಪ್ಪ, ದೇವ್ರ ಮೇಲೆ ಕಾಲಿಟ್ಟಿಯಲ್ಲ ನೀನು, ಎಂಥದ್ದು ನಿಂದಿದು, ತೆಗಿಯೋದನ್ನ ಕಾಲು ಅಂತ ಹೇಳಿದರು ನಾಮದೇವರು. ಮುದುಕಂದ, ಶಕ್ತಿ ಇಲ್ಲಪ್ಪ, ಕಾಲು ಎತ್ತಿ, ಎಲ್ಲಿ ಶಿವಲಿಂಗ ಇಲ್ಲ, ಎಲ್ಲಿ ದೇವರಿಲ್ಲ ಅಲ್ಲಿ ಇಡು ಅಂತ ಹೇಳಿದ್ರು. ನಾಮದೇವ ಹಿಂದೆ ಮುಂದೆ ನೋಡ್ಕೊಂತ ಕಾಲು ಎತ್ತಿ ಬೇರೆ ಕಡೆ ಇಟ್ಟರು. ಎಲ್ಲ ಕಡೆ ಎಲ್ಲಿ ಕಾಲು ಮುದುಕೊಂಡು ಇಡ್ತಾರ ಅಲ್ಲಿ ಒಂದು ಶಿವಲಿಂಗ ಪ್ರತ್ಯಕ್ಷ ಆಯ್ತು. ಅಂದ್ರೆ ಎಲ್ಲೆಲ್ಲಿಯೂ ದೇವರದನ, ಎಲ್ಲೆಲ್ಲಿಯೂ ಪರಮಾತ್ಮನ ಅಂಶ ಐತಿ ಅನ್ನೋದೇನು ತರಣ ಕಾಷ್ಟಗಳಲ್ಲಿ ಚೈತನ್ಯ ಐತಿ, ಪರಮಾತ್ಮನ ಅಂಶ ಐತಿ. ಇದನ್ನ ಮುಪ್ಪಾನು ಮುದುಕಿದ್ದಂಥ
ಅವರು ಹೇಳಿದರು ನಾಮದೇವ ಎಲ್ಲಿ ದೇವರಿಲ್ಲಪ್ಪ, ಎಲ್ಲ ತಿಳ್ಕೊಂಡೆಲ್ಲ, ಆದ್ರೆ ದೇವರಿಲ್ಲದ ಸ್ಥಾನ ಯಾವುದೈತೆ ಅನ್ನೋದನ್ನ ನೀ ತಿಳ್ಕೊಂಡಿಲ್ಲೋ ಹೆಂಗೆ? ನಾಮದೇವಂದ್ರು, ಹೌದು ಮಹಾರಾಜರ, ನನಗೆ ನೀವ ಗುರುಗಳಾಗ್ರಿ, ನನ್ನಲ್ಲಿದ್ದಂಥ ಅವಿದ್ಯೆಯನ್ನು ತೊಡೆದು ಹಾಕ್ರಿ, ಗುರುಬೋಧೆಯನ್ನು ಕೊಡ್ರಿ, ಗುರುವನ್ನಾಗಿ ತೆಗೆದುಕೊಂಡ್ರು, ಪೂರ್ಣ ಶಿಷ್ಯರಾದರು. ಹಂಗೆ ಸತ್ಶಿಷ್ಯನ ಲಕ್ಷಣಗಳು ಅಂದ್ರೆ ಸತ್ಶಿಷ್ಯನಲ್ಲಿ ಸಹನೆ ಬೇಕು, ದೃಢ ಬುದ್ಧಿ ಬೇಕು, ಶ್ರದ್ಧಾ ಬೇಕು, ಗುರುಗಳ ಬಗ್ಗೆ ಅಂಗ ಆಪ್ತ ಸ್ಥಾನ ಸದ್ಭಾವಗಳಿಂದ ಗುರುಗಳ ಸೇವೆ ಮಾಡಬೇಕು. ನಮ್ಮ ಇದ್ರೊಳಗೆ ಬರ್ತದ್ರಿ, ಇದು ಆಧ್ಯಾತ್ಮದೊಳಗೆ ಗುರ್ತೈತಿ ನಿಮಗೆ. ಅಂಗ ಆಪ್ತ ಸ್ಥಾನ ಸದ್ಭಾವಗಳಿಂದ ಗುರು ಸೇವೆ ಮಾಡಬೇಕು. ಗುರು ಸೇವೆ ನಾವು ಒಲವಿಂದ ಮಾಡದೆ ಮುಕ್ತಿ ಸಾಧ್ಯಿಲ್ರಿ. ಗುರು ಕೃಪಾ ಬರಬೇಕಪ್ಪ ಅಂದ್ರೆ ಶಿಷ್ಯನಾದವ, ಒಳ್ಳೆಯ ಶಿಷ್ಯ ಗುರುವನ್ನ ಸೇವನೆ ಮಾಡ್ಬೇಕ್ರಿ. ಹಗಲು ರಾತ್ರಿ ಗುರುಗಳ ಕುಳಿತು ಚಿಂತಿತನಾಗಬೇಕು. ಅವ್ರದ್ದು ಏನು ಅವಶ್ಯಕಗಳು ಅದಾವು, ಬೇಕು ಬೇಡಿಕೆಗಳನ್ನು ಈಡೇರಿಸಬೇಕು ಕ್ಷಣ ಮಾತ್ರದಲ್ಲಿ. ಅಂದಾಗ ಒಳ್ಳೆಯ ಶಿಕ್ಷಣ ಆಗಕ್ಕೆ ಸಾಧ್ಯ ಐತಿ, ಗುರುಕೃಪೆ ಸಿಗಲಿಕ್ಕೆ ಸಾಧ್ಯ. ನಾವು ಶಿಶುನಾಳ ಶರೀಫರದ್ದು ಕೇಳಿವಿ, ಗುರು ಗೋವಿಂದ ಭಟ್ರ ಶಿಷ್ಯರು. ಅಂತ್ಯಕಾಲದಲ್ಲಿ ಗುರು ಗೋವಿಂದ ಭಟ್ರು ಶರೀಫ ಅಂತ ಒದರಿದ್ರು. 3 ಕಿಲೋಮೀಟರ್ ದೂರ ಇದ್ದಂಥ ಕಳಸ ಗ್ರಾಮದಿಂದ 3 ಕಿಲೋಮೀಟರ್ ದೂರ ಇದ್ದಂಥ ಒಂದು ಹಳ್ಳಿ ಒಳಗೆ ನಾಟಕ ಮಾಡಕತ್ತಿದ್ದ. ನಾಟಕದ ಹುಚ್ಚು ಶರೀಫ್ ಸಾಹೇಬ್ಗೆ. ಅಲ್ಲೇ ಅವ್ರ ಹಾಡುಗಳನ್ನ ಹಾಡ್ಕೊಂತ ಅದನ್ನು ರಚನೆ ಮಾಡ್ಕೊಂತ ಹೋಗಿದ್ರು. ಗುರುಗಳದು ವಾಣಿ ಕೇಳಿಸ್ತಿ, ಬಂದೆ ಗುರುವೇ ಬಂದೆ ಅಂತೇಳಿ ಓಡಿಬಿಟ್ಟ. ಇತರೆ ಪಾತ್ರಧಾರಿಗಳು ಅಂದ್ರು, ಎಲ್ಲಿ ಓಡಿದ, ಏನು ಇಲ್ಲ, ಗುರುವಿನ ನನಗೆ ಕರೆ ಬಂದೈತಿ, ನಾ ಹೊಕ್ಕಿನಂದ ರಾತ್ರಿ ಒಳಗೆ ಓಡಿದ. 3 ಕಿಲೋಮೀಟರ್ ಓಡಿ ಬಿದ್ದು ಎದ್ದು ಗುರುವಿನ ಹತ್ರ ಸೇರಿದ. ಗುರುಗಳು ಹೇಳಿದ್ರು, ಅಂತ್ಯಕಾಲದಲ್ಲಿ ಬಂದ್ಯಪ್ಪ ಬಾ, ನಿಂದ ಹಾದಿ ನೋಡಾಕತ್ತಿದ್ನಿ, ಯಾಕೆ ಗುರುವ ಇಷ್ಟ್ಯಾಕೆ ಕ್ಷೀಣಾಗಿರಿ, ಹಿಂಗ್ಯಾಕಾಗಿರಿ? ಇಲ್ಲಪ್ಪ ಮುಗೀತು, ಅಂತ್ಯಕಾಲ ಬಂದೈತಿ, ನಿನ್ನನ್ನು ಕರೆದು ನಿನಗೊಂದು ಕೆಲವೊಂದು ವಿಷಯಗಳನ್ನು ಹೇಳಿ ಶರೀರ ಬಿಡಬೇಕಂತ ಮಾಡಿದ್ನಿ, ಕರಿ ಎಲ್ಲ ಶಿಷ್ಯರು ಬಂದ್ರೆಲ್ಲ ಶಿಷ್ಯರು. ನನಗೆ ವಾಂತಿ ಬರಾಕತ್ತೈತಿ, ಏನು ಒಂದು ತಗೋ ಅಂದರು. ಪುಟ್ಟಿಗಿಟ್ಟಿ ಏನೂ ಸಿಗಲಿಲ್ಲ. ಆ ಶರೀಫ್ ಅಂದ, ಕೈ ಬಗ್ಗಿಸಿ ಒಡ್ಡಿರ, ಹಾಕ್ರಿ ಇದ್ರೊಳಗೆ ವಾಂತಿ ಮಾಡ್ಕೊರಿ ಗುರುವೆ ಅಂದ. ಮಾಡಿದ್ರು ವಾಂತಿ. ನೋಡಪ್ಪ, ನನ್ನಲ್ಲಿದ್ದಂಥ ಜ್ಞಾನವನ್ನೆಲ್ಲ ಹೊರಗೆ ಹಾಕಿಬಿಟ್ಟೀನಿ. ಈಗ ಇದು ನನ್ನ ಜೋಡಿ ತೊಗೊಂಡು ಹೋದ್ರೆ ಸಮಂಜಸ ಅನಿಸೋದಿಲ್ಲ, ಹಾಕಿಬಿಟ್ಟೀನಿ. ಇದ್ರಾಗ ಯಾರ್ಯಾರಿಗೆ ಏಟೇಟ್ ಬೇಕಾದ್ರೆ ತಗೋ ಅಂತ ಹೇಳು ಅಂದರು. ಬೇಕಲ್ಲ ಶಿಷ್ಯರಿಗೆ ಅಂಥದ್ದು ಬೇಕಲ್ಲ, ತಿಳ್ಕೊಳ್ಳುವಂಥ ಮರ್ಮವನ್ನು ತಿಳ್ಕೊಳ್ಳುವಂಥ ಬುದ್ಧಿ ಬೇಕಲ್ಲ. ಸತ್ಶಿಷ್ಯನಲ್ಲಿ ಮಾತ್ರ ಅದು ಸಾಧ್ಯ. ಬೇರೆ ಶಿಷ್ಯರಿಗೆ ಸತ್ಶಿಷ್ಯ ಇರ್ಲಿಕ್ಕಂದ್ರೆ ಅದರ ಅಂತರಾಳ ತಿಳಿಯುವುದಿಲ್ಲ. ಚಿಚಿ ಅದು ವಾಂತಿ ಮಾಡಿದ್ದು ಅದೇನು ಬ್ರಹ್ಮ ಇದಾಗತ್ತ, ಜ್ಞಾನ ಆಗತ್ತ. ಏನು ನಾವಲ್ಲಿ ನೀವಲ್ಲಿ ಮೂಗು ಮುಚ್ಕೊಂಡ್ರು, ತಿರುಗಿ ನಿಂತರು. ಗೋವಿಂದ ಭಟ್ರಿಗೆ ಹೇಳಿದಾರ ಶಿಷ್ಯ, ಗುರುಗಳ ಯಾರೂ ಅಲ್ಲಿ ಅಂತಾರ. ಆಯ್ತು ನೋಡಿ, ನಿನಗೆ ಇರ್ಬೇಕು, ನೀ ತಗೋ, ಯಾರು ತುಳಿಲಾರ ಜಗದಾಗ ಹಾಕು. ಯಾರು ತುಳಿಲಾರ ಜಗ ಯಾವುದು? ಸೀದಾ ಸೇವನೆ ಮಾಡಿಬಿಟ್ಟ. ಉಳಿದ ಶಿಷ್ಯರಿಗೆ ಹೇಳಿದ, ಇದು ಜ್ಞಾನ, ನಮ್ಮನ್ನು ಬೆಳಗುವಂಥ ಬೆಳಕಿದು, ಚೈತನ್ಯ ಇದು, ಇದನ್ನು ಸೇವನೆ ಇನ್ನೊಮ್ಮೆ ಕೇಳ್ತೀನಿ, ನೋಡ್ರಿ ಯಾರಿಗೆ ಬೇಕು ತಗೊಳ್ರಿ ಅಂತ. ಒಲ್ಲೆಂದ್ರು, ತಾನ ತಗೊಂಡ. ಸತ್ಶಿಷ್ಯನ ಲಕ್ಷಣ. ಯಾಕೆ ಗುರು ಹೇಳಿದ್ದನ್ನು ದಾಟುವಂಗಿಲ್ಲ. ಸಿದ್ಧಾರೂಢ ಅಜ್ಜಾರು ಕಬೀರದಾಸರನ್ನು ಒದರಿದಂತ, ಕಬೀರದಾಸ ಅಂತೇಳಿ ಜಳಕ ಮಾಡ್ತಿದ್ದಂಥ ಕಬೀರದಾಸ ಕೈಯಾಗಿದ್ದ ಚರಿಗೆ ಹಿಡ್ಕೊಂಡು ಹಂಗೆ ಓಡಿ ಬಂದಿದ್ರಂತ. ಏನು ಗುರುವೇ, ಏನು ಒದರಿದ್ರಲ್ಲ ಅಂತೇಳಿ. ಅಷ್ಟು ಗುರುಗಳ ಬಗ್ಗೆ ಒಲವು, ಶ್ರದ್ಧೆ, ಗುರುವಾಕ್ಯವನ್ನು ಮೀರದಂತಹ ಒಂದು ವಿಧೇಯತನ ಅಂಥದ್ದು ಬೇಕಲ್ರಿ. ಅವರು ಒಳ್ಳೆಯ ಶಿಷ್ಯರು ಅನಿಸ್ಕೊಂತಾರೆ. ಗುರುಗಳ ಅಗತ್ಯತೆಗಳನ್ನ ಪೂರೈಸ್ಬೇಕಲ್ರಿ. ಅವ್ರಿಗೆ ಏನು ತೊಂದರೆ ಆಗದಂಗೆ ನೋಡ್ಕೋಬೇಕು. ಗುರು ಒಲುಮೆ ದೊರಕಿದಾಗ ಅವರು ಹೇಳಿದ ಬೋಧೆಯನ್ನು ಚೆನ್ನಾಗಿ ಕೇಳಿ ಅರಗಿಸ್ಬೇಕು. ಅದರಂಗ ನಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು, ಅದರಂಗ ನಡಿಬೇಕು. ನಡೆದು ಗುರುವಾಕ್ಯವನ್ನು ಪಾಲಿಸಿದಾಗ ಗುರುವಿನ ಒಲುಮೆ ದೊರೆತು ಸತ್ಶಿಷ್ಯನಾಗಲಿಕ್ಕೆ ಸಾಧ್ಯ. ವಿದ್ಯೆ ಕಲಿತಡೆ ಇಲ್ಲ, ಬುದ್ಧಿ ಕಲಿತಡೆ ಇಲ್ಲ, ಉದ್ಯೋಗ ಮಾಡಿದಡೆ ಇಲ್ಲ, ಗುರುಮುಖವು ಇಲ್ಲದಿದ್ದಲ್ಲಿ ಏನೂ ಇಲ್ಲ ಸರ್ವಜ್ಞ ಅಂತ ಸರ್ವಜ್ಞಕವೇ.
ಗುರುವಿನ ಒಲುಮೆ ಇಲ್ಲದ ಏನು ಸಾಧ್ಯ. ನೀ ಬೇಕಾದಷ್ಟು ಸಾವುಕಾರ ಆಗ, ಬೇಕಾದಷ್ಟು ವಿದ್ಯೆ ಪಾರಂಗತನಾಗ, ವ್ಯಾವಹಾರಿಕ ವಿದ್ಯೆ ಹೊರಗಿಂದು ಸರ್ಟಿಫಿಕೇಟ್ ಬಂದು ಡಿಗ್ರಿಗಳು ಬಂದು 50 ಗಟ್ಟಲೆ ಡಿಗ್ರಿ ಹಾಕಿದೆ ಖರೆ, ಆದ್ರೆ ಗುರುವಿನ ಬಗ್ಗೆ ಒಲುಮೆ ಇಲ್ಲ, ಗುರುವಿನ ಬಗ್ಗೆ ಶ್ರದ್ಧೆ ಇಲ್ಲ, ಏನನ್ನು ಮರ್ಮನ ತಿಳ್ಕೊಳ್ಳಿಲ್ಲ ಅಂದ್ರೆ ಜೀವನದ್ದು ತಾನು ಯಾರು ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡದೇ ಇದ್ರೆ ವ್ಯರ್ಥ ಜೀವನ. ಯಾಕಂದ್ರೆ ಯಾವ ವಿದ್ಯೆನೂ ನಿನಗೆ ಮುಕ್ತಿಯನ್ನು ಕೊಡ್ತೈತಿ, ಯಾವ ವಿದ್ಯೆ ಸಾವಿಮುಕ್ತಯೇ ಅಂದ್ರೆ ಅಷ್ಟಾವಕ್ರ ಮುನಿಗಳು, ಯಾವ ವಿದ್ಯೆ ನಿನ್ನನ್ನು ಮುಕ್ತನನ್ನಾಗಿ ಮಾಡ್ತೈತಿಯೋ ಆ ವಿದ್ಯೆಯನ್ನು ಕಲಿತೋಕೋ ಅಂದ್ರೆ ಅಂಥ ವಿದ್ಯೆ ಸಿಗೋದು ಬ್ರಹ್ಮನಿಷ್ಠ ಗುರುಗಳಲ್ಲಿ ಮಾತ್ರ. ಆ ಬ್ರಹ್ಮನಿಷ್ಠ ಗುರುಗಳಲ್ಲಿ ಸೇವೆಯನ್ನು ಮಾಡುತ್ತಾ ಅಂಗ ಆಪ್ತ ಸ್ಥಾನ ಸದ್ಭಾವಗಳಿಂದ ಗುರು ಸೇವೆ ಮಾಡಿ ಗುರುವಿನ ಒಲುಮೆಯನ್ನು ಪಡೆದುಕೊಂಡು ಮುಕ್ತನಾಗಲಿಕ್ಕೆ ಪ್ರಯತ್ನ ಮಾಡುವಂತಹ ಯಾರು ಪ್ರಾಮಾಣಿಕ ಪ್ರಯತ್ನ ಐತಿ ಅವರು ಸತ್ಶಿಷ್ಯರು. ಒಂದು ಸಣ್ಣ ದೃಷ್ಟಾಂತ ಹೇಳಿ ಮುಗಿಸ್ತೇನೆ ರೀ. ದೌಮ್ಯ ಋಷಿಗಳಂತ ಆಗಿ ಹೋದ್ರು ನಮ್ಮ ಪಾರಮಾರ್ಥಿಕ ಅಧ್ಯಾತ್ಮದಲ್ಲಿ ಹಿಂದೆ ಪ್ರಾಚೀನ ಕಾಲದಲ್ಲಿ. ಅವರಿಗೆ ಉಪಮನ್ಯು ಅಂತ ಒಬ್ಬ ಶಿಷ್ಯ ಇದ್ದ. ಗುರುಗಳು ಹೇಳಿದ್ರು ಮೊದಲೇ ಹೋದ್ಕೂಲೆ 2 ವರ್ಷಗಟ್ಟಲೆ ಗುರುಗಳು ಅವ್ರಿಗೆ ಹೊರಗಿನ ಕೆಲಸ ಹಚ್ತಿದ್ರು. ಯಾಕಂದ್ರೆ ಅವ್ರದ್ದು ತಾಳ್ಮೆ ಹೆಂಗೈತಿ, ಅವ್ರ ಹತ್ರ ಏನೇನು ಗುಣಗಳು ಅದಾವು, ಅವಗುಣಗಳು ಯಾವ್ಯಾವ ಅದಾವು, ಇವ್ರ ಹತ್ರ ಒಳ್ಳೆಯ ಗುಣ ಯಾವ್ದಾವ್ ತಿಳ್ಕೊಳಕ್ಕೆ ವಿದ್ಯೆ ಚಾಲು ಆಗೋದ 2 ವರ್ಷದ ನಂತರ ಹಾಕಿತ್ತಂತೆ. ಹೊರಗಿನ ಕೆಲಸ ಹಚ್ತಿದ್ರು, ಕಟ್ಗಿ ತರೋದು, ಹೋಮಕ್ಕೆ ಬೇಕಾದಂಥದ್ದೇನು ತಯಾರಿ ಮಾಡೋದು, ಸಾರಿಸೋದು, ಕಸ ಹೊಡೆಯೋದು ಎಲ್ಲ. ಕೃಷ್ಣ ಪರಮಾತ್ಮನು ಸಾಂದೀಪನಿ ಮುನಿ ಹತ್ರ ಇದೇ ಕೆಲಸ ಮಾಡಿದ 2 ವರ್ಷ. ಪರಮಾತ್ಮ ಹೌದು, ಆದ್ರೆ ಗುರುವಿನ ಒಲುಮೆ ದೊರಕಬೇಕಲ್ರಿ ಸಾಂದೀಪನಿ ಮುನಿ. ಇಲ್ಲಿ ದೌಮ್ಯ ಋಷಿಗಳು ಉಪಮನ್ಯುವಿಗೆ ಹಚ್ಚಿದ್ರು ಕೆಲಸ ಆಕಳ ಕಾಯ್ಕೊಂಬ ದಿವಸ ಅಂತ. ಆಯ್ತು ರೀ ಗುರುವೇ ಅಂತೇಳಿ ಗುರುವಿನ ಆಜ್ಞೆ ತೊಗೊಂಡು ಹೊಂಟ ಆಕಳ ಕಾಯ್ಸಕತ್ತ. ಹೌದು, ಗುರುಗಳು ಆಕಳ ಕಾಸಂದ್ರು, ಬುತ್ತಿ ಕಟ್ಟಿಲ್ಲ, ರೊಟ್ಟಿಲ್ಲ, ಏನು ಮಾಡಲಿ ಆಕಳ ಕರ್ಕೊಂಡು ಹೋಗಿದ್ದು. ಅದ್ರ ಹಾಲು ಏಟ್ ಸ್ವಲ್ಪ ಸಿಗ್ತತಿ ಅಂತ ಹಿಂಡ್ಕೊಂಡು 8 ಆಕಳದ್ದು ಹಾಲು ಸ್ವಲ್ಪ ತೊಗೊಂಡು ಕುಡಿದು ಮತ್ತು ಸಂಜೆ ಮುಂದೆ ವಾಪಸ್ ಬರಾಕತ್ತ. 8 ದಿವಸ ಹೋತು. ಗುರುಗಳು ಕೇಳಿದ್ರು, ಉಪಮನ್ಯು ಆಕಳ ಒಯ್ಯಾಕತ್ತಿ, ಹೊಟ್ಟೆ ತುಂಬಿಸೊಳಗೆ ಏನು ಮಾಡಾಕತ್ತಿಯಪ್ಪ ಊಟಕ್ಕೆ? ಇಲ್ಲ ಗುರುವೇ, ನಾ ಆಕಳದ ಹಾಲು ನಾವು ಹಿಂಡಿ ಕುಡಿಯಾಕತ್ತೀನಿ, ಹೊಟ್ಟೆ ತುಂಬಿಸ್ಕೊಳಕತ್ತೀನಿ. ಅಲ್ಲಪ್ಪ, ಆಕಳ ಜೋಡಿ ಆಕಳ ಕರು ಹೋಗಿರ್ತಾವು, ಕರುವಿಗಾಗಿ ಹಾಲು ಬಿಟ್ಟಿರ್ತೀವಿ ನಾವು, ನೀ ಮತ್ತು ಕರುವಿನ ಹಾಲು ನೀನು ಕುಡಿದು ಬಿಟ್ಟೆಪ್ಪ ಅಂದ್ರೆ ಹೆಂಗಪ್ಪ ಅಂದ್ರು ಗುರುಗಳು. ಸಾಕು, ಶಿಷ್ಯ ಅರ್ಥ ಆಯ್ತು. ಆಯ್ತು ರೀ ಗುರುವೇ ಅಂದ. ಮರುದಿವ್ಸ ಮತ್ತೆ ಹೋದ ಹೊಲಕ್ಕೆ. 1 ದಿವಸ ಹಸಿವು ತೊಡ್ಕೊಂಡ, ಯಾಕೆ ಹಾಲನ್ನು ಕುಡಿಯೋಂಗಿಲ್ಲ. ಮರಿಗಳು ಹಾಲು ಕುಡಿದಿದ್ದು ನೊರೆ ಬಂದಿರ್ತೈತಲ್ಲ, ಅದನ್ನು ನೆಕ್ಕಿ ಅದನ್ನು ಒರೆಸ್ಕೊಂಡು ಬಾಯಿಗೆ ತೊಗೊಂಡು ಏನೋ ಹೊಟ್ಟೆ ತುಂಬಿಸ್ಕೊಂಡು ಪ್ರಯತ್ನ ಮಾಡಿದಾಗ ಹಸಿವು ಯಾರನ್ನು ಕೇಳೋದಿಲ್ಲ ರೀ ಅದು ಹೊಟ್ಟೆ ತುಂಬಲಿಲ್ಲ. ಏನು ಮಾಡಲಿ ಅಂದ. ಮರುದಿವ್ಸನೂ ತಡಿಲಾರಕ್ಕಾಗಲಿಲ್ಲ. ಕಾಡಿನೊಳಗೆ ಹತ್ತಾಯ್ತು. ಗುರುವಿಗೂ ಕೇಳುವಂಗಿಲ್ಲ ಒಳ್ಳೆ, ಯಾಕೆ ಕೇಳಕ್ಕೆ ಬರುವಂಗಿಲ್ಲ ಗುರುವಿಗೆ ಒಳ್ಳೆ. ಏನು ಗುರು ಹೇಳಿದ್ರು, ಗುರುವಿಗೆ ಏನು ಕೇಳಿಲ್ಲ. ಹಂಗೆ ಅರಣ್ಯಕ್ಕೆ ಹೋದ. ಅಲ್ಲಿ ಹಣ್ಣು ಹಂಪ್ಲ ಅವು ಇವು ಸಿಗ್ತಿದ್ದು, ಏನೇನೋ ಸಣ್ಣ ಬಾರೆನೋ ಇವು ಸಿಗಾಕತ್ತು. ತಿಂದಂಗೆ ಜೀವ ನಡೀತು. 8 ದಿವಸ ಹೋಗಿತ್ತು. ಒಮ್ಮೆ ಯಾವುದೋ ಒಂದು ಫಲವನ್ನು ಗುರುತಿಲ್ದ ತಿಂದು ಬಿಟ್ಟ, ಕಣ್ಣು ಹೋಗ್ಬಿಟ್ಟು, 2 ದೃಷ್ಟಿಗೆ ಹೋಗ್ಬಿಟ್ಟು ಕಣ್ಣಿನ್ನು. ಗುರುದೇವ ನಿಮ್ಮನ್ನು ಕೇಳಿಲ್ಲ, ಏನಿಲ್ಲ, ಇದು ತಪ್ಪು, ನನಗಿದ್ರದ್ದು ಶಿಕ್ಷೆ ಸಿಕ್ತು ಅಂದ್ಕೊಂಡ. ಗುರುವಿಗೆ ನಾನು ಹೇಳಿಲ್ಲ, ಹಾಲು ಕುಡಿಬೇಡ ಅಂದಿದ್ರು ಆಯಿತು, ನಾನು ಮತ್ತೆ ಇಲ್ಲಿ ಅಭಿಮಾನ ಇಟ್ಕೊಂಡು ನೀ ಗುರುವನ್ನು ಕೇಳಬಾರ್ದು ಅನ್ನೋದು ಅದು ನನಗೆ ಶಿಕ್ಷೆ ಬಂತಲ್ಲ ಅಂದ. ತಡೆದಾಡ್ಕೊಂತ ಹೊಂಟ. ಆಕಳುಗಳು ಹೋಗಿ ಗೂಡು ಸೇರಿದು. ಗುರುಗಳು ಅಂದರು, ಉಪಮನ್ಯುನ ಬರಲಿಲ್ಲಲ್ಲ, ನೀವು ತಡ್ಕಾಡ್ಕೊಂತ ಹೋಗ್ರು ಅಂತ ಹಾಳು ಬಾಯಿ ಒಳಗೆ ಬಿದ್ದುಬಿಟ್ಟ. ನೀರಿಲ್ಲದ ಬಾಯಿ ಬಿದ್ದ. ಗುರುಗಳನ್ನ ನೆನ್ಸಾಕತ್ತ. ಹೇಳಲಿಕ್ಕೆ ಶಕ್ತಿನೂ ಇಲ್ಲ, ಯಾಕೆ ಊಟ ಸಿಕ್ಕಿದ್ದಿಲ್ಲ. ಸಣ್ಣಗೆ ನಳ್ಳಾಕತ್ತ. ದೌಮ್ಯ ಗುರುಗಳು ಬಂದರು ಹುಡುಕೋ ಅಂತ ಲಾಟಿನ ತೊಗೊಂಡು ಬಂದರು. ಎಲ್ಲೋ ನೆರಳು ಶಬ್ದ ಕೇಳ್ತಿ ನೋಡಿದ್ರು ಬಾಯಿ ಒಳಗೆ ಬಿದ್ದಿದ್ದ. ಯಾಕಪ್ಪ ಉಪಮನ್ಯು ಅಂದ್ರೆ, ಇಲ್ಲ ಗುರುವೇ, ನಿಮ್ಮನ್ನು ಕೇಳಿಲ್ಲ, ಏನಿಲ್ಲ, ಹಣ್ಣು ಹಂಪಲನ್ನು ತಿನ್ನಾಕೋ ಯಾವುದೋ ಒಂದು ತಿಂದು ಬಿಟ್ಟೀನಿ, ಕಣ್ಣಿನ ದೃಷ್ಟಿ ಹೋಗ್ಬಿಟ್ಟೈತಿ. ಗುರುಗಳು ಹೇಳಿದರು, ನಿನಗೆ ಅಶ್ವಿನಿ ದೇವತೆಗಳ ಮಂತ್ರವನ್ನು ಉಪದೇಶ ಮಾಡ್ತೀನಿ, ಪಠನ ಮಾಡು, ಅವ್ರನ್ನ ಕರಿ, ಅವ್ರು ಶುದ್ಧ ಮಾಡ್ತಾರ ಅಂತ ಹೇಳಿದರು. ಅಶ್ವಿನಿ ದೇವತೆಗಳ ಮಂತ್ರ ಹೇಳಿ ಗುರುಗಳು ಹೋಗ್ಬಿಟ್ರು. ಶ್ರದ್ಧೆಯಿಂದ ಅಶ್ವಿನಿ ದೇವತೆಗಳ ಮಂತ್ರವನ್ನು ಜಪಿಸಾಕತ್ತಾಕ ಗುರುವಾಣಿ ಹೇಳಿತ್ತು. ಗುರುಗಳು ಹೇಳಿದ್ರು,
ಅಶ್ವಿನಿ ದೇವತೆಗಳು ಬಂದರು, ಕೇಳಿದ್ರು ಏನಪ್ಪ ಅಂತ. ಇಲ್ಲ, ದೃಷ್ಟಿ ಕಳ್ಕೊಂಡಿನಿ, ಹಿಂಗಾಗೈತಿ, ಗುರುವಾಕ್ಯ ಮೀರಿದ್ನಿ ನಾನು. ಆಯಿತು, ನಾವು ತಗೋ ರಸಾಯನ ಮಾಡಿಕೊಟ್ರು ಅಶ್ವಿನಿ ದೇವತೆಗಳು. ಇಲ್ಲ, ಇದು ಗುರುವಾಜ್ಞೆ ಇಲ್ದ ನಾನು ಸ್ವೀಕಾರ ಮಾಡೋದಿಲ್ಲ, ನಾನು ಗುರುಗಳ ಹತ್ರ ತೊಗೊಂಡು ನಡ್ರಿ ಅಂತ. ಗುರುಗಳಿಗೆ ಹೇಳಿದ ಹೋಗಿ ಗುರುಗಳ ಹತ್ರ, ಗುರುಗಳ ಇದನ್ನು ಮಾಡಿಕೊಡ್ತಾರೆ, ತಗೊಳ್ಳೋದಿಲ್ಲ. ಆಯ್ತಪ್ಪ, ಸೇವನೆ ಮಾಡಿದ್ರು. ಸೇವನೆ ಮಾಡಿದ ಕಣ್ಣುಗಳು ಬಂದು ಮತ್ತು ಸರ್ವಾಂಗ ಸುಂದರನಾದ. ಯಾಕೆ ಅಶ್ವಿನಿ ದೇವತೆಗಳಂದರೆ ಅವರು ಆಯುರ್ವೇದದ ಮೂಲ ಪುರುಷರು. ಅಂಥದ್ದು ಗುರುವಿನಲ್ಲಿ ಅಂಥ ಒಲಮೆ ಬೇಕು ಶಿಷ್ಯನಿಗೆ. ಅದು ಸತ್ಶಿಷ್ಯನ ಲಕ್ಷಣ. ಗೆರಿ ದಾಟಬಾರ್ದು ಗುರು ಹಾಕಿದ್ದು. ಭಾಳ ಬರ್ತಾವ್ರಿ ನಮ್ಮ ಆಧ್ಯಾತ್ಮ ಇದ್ರೊಳಗೆ, ಗುರು ಶಿಷ್ಯ ಪರಂಪರೆ ಒಳಗೆ ದೃಷ್ಟಾಂತಗಳು ಜಗ್ಗಿ ಬರ್ತಾವ್ರಿ ಇಂಥವು. ಅವನು ಕೇಳಿ ಅವನು ತಿಳ್ಕೊಂಡು ಅಂಥ ಶಿಷ್ಯನ ಲಕ್ಷಣಗಳನ್ನು ನಾವು ಅಳವಡಿಸ್ಕೊಂಡ್ರೆ, ಬ್ರಹ್ಮನಿಷ್ಠ ಗುರುಗಳಲ್ಲಿ ಇವನ್ನೆಲ್ಲ ಪಾಲನೆ ಮಾಡಿದರೆ ಮುಕ್ತಿ ತಡ ಇಲ್ಲರಿ ಆಗುವುದು. ಹೇಳ್ತಾರ, ಮನುಷ್ಯ ಜನ್ಮ ಬರುವುದನ್ನು ದುರ್ಲಭ ಐತಿ, ಮನುಷ್ಯ ಜನ್ಮ ಬಂದಾಗ ಮುಮುಕ್ಷತ್ವ ಬರುವುದು ಇನ್ನೂ ದುರ್ಲಭ ಐತಿ. ಮುಮುಕ್ಷತ್ವ ಬಂತಪ್ಪ ಅಂತಂದ್ರೆ ಮಹಾಪುರುಷರ ಆಶ್ರಯ, ಬ್ರಹ್ಮನಿಷ್ಠ ಗುರುಗಳ ಆಶ್ರಯ ಸಿಗುವುದು ಇನ್ನೂ ದುರ್ಲಭ ಐತಿ. ಮಹಾಪುರುಷರ ಆಶ್ರಯ ದೊರಕಿ ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷರ ಆಶ್ರಯ, ಏತತ್ರಯ ತ್ರೈಲೋಕ್ಯ ದುರ್ಲಭ ಅಂದ್ರಿ. 3 ಲೋಕಗಳಲ್ಲಿ ಸಿಗುವುದಿಲ್ಲ. ಸಿಕ್ಕೈತಪ್ಪ ಅಂದ್ರೆ ನಿಂದು ಎಷ್ಟೋ ಜನ್ಮಗಳ ಪುಣ್ಯದ ಫಲ. ಅದು ವ್ಯರ್ಥ ಮಾಡಬೇಡ, ತಡ ಮಾಡ್ದ ಮಾಡ್ಕೊ ಅಂತಾರೆ ಮಹಾತ್ಮರು. ತಡ ಮಾಡ್ದ ಈ ಜೀವನ ಮುಕ್ತಿಯ ಅನುಭವವನ್ನು ಮಾಡ್ಕೊ. ಜನನ ಮರಣ ರಾಟದಿಂದ ಮುಕ್ತತೆಯನ್ನು ಪಡಿ. ಯಾಕೆ ಮಾನವ ಜನ್ಮ ಬಂದದ್ದು ಶರೀರ ಅದಕ್ಕೆ ಬಂದೈತಿದು, ತಿಂದು ಉಂಡು ಹಾಕಿ ಬಂದಿಲ್ಲ. ಇದು 84 ಲಕ್ಷ ಜೀವರಾಶಿಗಳಲ್ಲಿ ತಿನ್ನೋದು ಮಾಡ್ಕೊಂತಾರೆ ಬಂದು. ಯಾವ ಪಶುವಿನ ಜನ್ಮದಾಗೂ ಅದನ್ನ ಮಾಡಿ, ಕ್ರಿಮಿಕೀಟ ಜನ್ಮದಾಗೂ ಅದನ್ನ ಮಾಡಿ. ಈಗ ಗುರುಗಳು ಸಿಕ್ಕಾರ, ಶಿಷ್ಯತ್ವವನ್ನು ವಹಿಸ್ಕೊ. ಆ ಶಿಷ್ಯ ಪರಂಪರೆ, ಗುರು ಪರಂಪರೆ ಅದರ ತಕ್ಕ ನಡೆದು ಜೀವನ ಮುಕ್ತಿಯನ್ನು ಅನುಭವಿಸು ಅಂತ ಹೇಳ್ಯಾರ ಮಹಾತ್ಮರು. ಇನ್ನು ಮಹಾತ್ಮರಿಂದ ಕೇಳು, ಅಜ್ಜಾರು ಚಂದ ಹೇಳ್ತಾರೆ, ಅವರಿಂದ ಕೇಳಿ ಅವರ ಇದನ್ನು ತಿಳ್ಕೊಳ್ಳ ಅಂತ ಹೇಳ್ತಾ ನನ್ನ 2 ಮಾತುಗಳು ಇರೋದು. ತಮ್ಮ ಅನುಭವದ ವಿಚಾರಗಳನ್ನು ನಮ್ಮೆಲ್ಲರಿಗೂ ತಿಳಿಪಡಿಸಿದಂಥ ಅಶೋಕಣ್ಣ ಅನಂತ ಧನ್ಯವಾದಗಳು. ಅವ್ರು ಏನು ಹೇಳಿದರು ಅಂದರೆ, ಶ್ರದ್ಧಾ ಭಕ್ತಿಗಳಿಂದ ಸದ್ಗುರುವಿನಲ್ಲಿ ಸೇವಾದತ್ತ ಯಾರಾಗಿರ್ತಾರಲ್ಲ ಅವರೇ ನಿಜವಾದ ಸತ್ಶಿಷ್ಯ. ಮತ್ತು ಇನ್ನೊಂದು ಏನಂದರೆ, ಗುರುವಾಜ್ಞೆಯನ್ನೇ ವೇದವಾಕ್ಯ ಅಂತ ತಿಳಿದು ತನ್ನ ಆಚರಣೆಯಲ್ಲಿ ಅಳವಡಿಸಿಕೊಳ್ಳುವಂಥವನೇ ನಿಜವಾದ ಸತ್ಶಿಷ್ಯ ಅನ್ನುವಂತಹ ಮಹತ್ವಪೂರ್ಣ ವಿಚಾರಗಳನ್ನು ನಮ್ಮೆಲ್ಲರಿಗೂ ತಿಳಿಯಪಡಿಸಿದರು. ಅವರಿಗೆ ಅನಂತ ಧನ್ಯವಾದಗಳು.